ರಾಜ್ಯ ರಾಜಕಾರಣದಲ್ಲಿ ತೋಳ ಬಂತು ತೋಳ ಆಟ ಶುರು ಆಗಿದೆಯಾ? ಬಿಜೆಪಿ ಈಗ ಬೆಳಗಾವಿಯ ಜಾರಕಿಹೊಳಿ ಬದರಸನ್ನು ನಂಬಿಕೊಂಡು ಇವತ್ತು ಮೈತ್ರಿ ಸರ್ಕಾರದ ಬೀಳಿಸಿ ಅದನ್ನು ಆಪರೇಷನ್ ಮೂಲಕ ಬಿಜೆಪಿ ಸರ್ಕಾರ ರಚನೆ ಕಸರತ್ತು ನಡೀತದೆ. ಆದರೆ ಹೈಕಮಾಂಡ್ ಒಂದು ಟಾಸ್ಕ್ ಕೊಟ್ಟಿದೆ, ಮುಖಭಂಗ ಆಗದ ರೀತಿಯಲ್ಲಿ ನೀವು ಆಪರೇಷನ್ ಕಮಲ ಮಾಡ್ಕೊಂಡು ಬಂದರೆ ನಮ್ದೇನು ಸಮಸ್ಯೆ ಇಲ್ಲ, ಒಂದು ವೇಳೆ ಅಪಾಯ ಆದರೆ ಅದರ ಅಪಾಯ ನಿಮಗೆ ಅನ್ನುವಂಥ ಎಚ್ಚರಿಕೆ. ಹೀಗಾಗಿ ಈಗ ಯಾರು ನಂಬಿ ಬಿಜೆಪಿ ಆಪರೇಷನ್ ಕಮಲ ಮಾಡ್ತದೆ, ಇವತ್ತು ಕೂಡ ಅಂಥದ್ದೇ ಬೆಳವಣಿಗೆ ನಡೆದಿದೆ. ಅದರ ವಿಸ್ತೃತ ವರದಿ ಇಲ್ಲಿದೆ. ಸರ್ಕಾರ ರಚನೆಗೆ ತೆರೆಮರೆಯಲ್ಲಿ ಬಿಜೆಪಿ ಕಸರತ್ತು. ಬೆಂಗಳೂರಲ್ಲಿರುವಂತೆ ಎಲ್ಲಾ ಶಾಸಕರಿಗೆ ಬಿಎಸ್ವೈ ತಾಕೀತು. ಆಪರೇಷನ್ ಕಮಲಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಜಾರಕಿಹೊಳಿ ಬ್ರದರ್ಸ್ನ ಮುಸುಕಿನ ಗುದ್ದಾಟದಿಂದ ಮೈತ್ರಿ ಸರ್ಕಾರದ ಭವಿಷ್ಯ ಅಲ್ಲಾಡುತ್ತಿದೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳಲು ಸಜ್ಜಾಗಿರುವ ಬಿಜೆಪಿ ಮತ್ತೆ ಸರ್ಕಾರ ರಚನೆಗೆ ಎಲ್ಲ ತಯಾರಿ ಮಾಡ್ತಿದೆ. ಒಂದ್ ವೇಳೆ ಜಾರಕಿಹೊಳಿ ಬ್ರದರ್ಸ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ದೇ ಆದ್ರೆ ಮೈತ್ರಿ ಸರ್ಕಾರ ಬೀಳೋದು ಕನ್ಫರ್ಮ್. ಹೀಗಾಗಿ ಬಿಜೆಪಿ ಜಾರಕಿಹೊಳಿ ಬ್ರದರ್ಸ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿದೆ. ಈ ಮೂಲಕ ಆಪರೇಷನ್ ಕಮಲಕ್ಕೆ ಬಿಜೆಪಿ ರೆಡಿಯಾಗಿದೆ. ಇದಕ್ಕೆ ಬಿಜೆಪಿ ಹೈಕಮಾಂಡ್ ಸಹ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೈಕಮಾಂಡ್ ಆಪರೇಷನ್ ಕಮಲಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಮನೆಯಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿತು. ಬಿಎಸ್ವೈ ನಿವಾಸಕ್ಕೆ ಬಿಜೆಪಿ ನಾಯಕರ ದಂಡು ಹರಿದು ಬಂತು. ಶಾಸಕರ ಜೊತೆ ಸಭೆ ನಡೆಸಿದ ಯಡಿಯೂರಪ್ಪ ಸೆಪ್ಟೆಂಬರ್ 16ರಂದು ಮಹತ್ವದ ಸಭೆ ನಡೆಸುವುದಾಗಿ ಸೂಚಿಸಿದರು. ಅಲ್ಲದೆ ಗಣೇಶ ಹಬ್ಬದ ನಂತರ ಎಲ್ಲಾ ಶಾಸಕರು ಬೆಂಗಳೂರಲ್ಲಿರುವಂತೆ ಖಡಕ್ ಸೂಚನೆ ಕೊಟ್ಟರು. ಇತ್ತ ಚಿಕ್ಕಮಗಳೂರಲ್ಲಿ ಮಾತನಾಡಿದ ಶಾಸಕ ಸಿಟಿ ರವಿ, ಎಣ್ಣೆ ಬಂದಾಗ ಕಣ್ಮುಚ್ಚಿಕೊಂಡು ಕೂರೋ ಸನ್ಯಾಸಿಗಳು ನಾವಲ್ಲ ಅಂತ ಸರ್ಕಾರ ರಚಿಸುವುದಾಗಿ ಪರೋಕ್ಷವಾಗಿ ಹೇಳಿದ್ರು. ನಾವೇನು ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳುವಂತ ಸನ್ಯಾಸಿಗಳಲ್ಲ, ನಾವು ರಾಜಕಾರಣದಲ್ಲೇ ಇರೋರು. ಆವಾಗ ಏನ್ ದಾಳ ಉರುಳಿಸ್ತೀವಿ. ಅದೃಷ್ಟದಲ್ಲಿ ಆಗಿದ್ದಾರೆ, ಎಷ್ಟು ದಿನ ಅದೃಷ್ಟ ಇರುತ್ತೋ ಅಷ್ಟು ದಿನ ಮುಂದುವರಿತಾರೆ. ಅದೃಷ್ಟ ಖಾಲಿ ಆದಾಗ ಕೆಳಗಿಳಿಯಬೇಕಾಗುತ್ತೆ. ಇನ್ನು ಮೈತ್ರಿ ಸರ್ಕಾರವನ್ನ ಬಿಜೆಪಿ ಉರುಳಿಸಲ್ಲ, ಮೈತ್ರಿ ಸರ್ಕಾರ ಅದಾಗೆ ಉರುಳುತ್ತೆ, ಆಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಈಶ್ವರಪ್ಪ ಭವಿಷ್ಯ ನುಡಿದ್ರು. ಯಾವುದೇ ಕಾರಣಕ್ಕೂ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ಇದನ್ನು ಉರುಳಿಸಂತ ಪ್ರಯತ್ನ ನಾವು ಮಾಡೋದಿಲ್ಲ. ಅದೇ ಉರುಳೋದಂಥ ಸಂದರ್ಭ ಬಿಜೆಪಿ ಸರ್ಕಾರ ಬರುತ್ತೆ, ಈ ವಿಶ್ವಾಸ ನನಗಿದೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವ ಮಾಹಿತಿಗಳೆಲ್ಲವನ್ನ ಬಿಎಸ್ವೈ ಹೈಕಮಾಂಡ್ಗೆ ಮುಟ್ಟಿಸುತ್ತಿದ್ದಾರೆ. ಸಿದ್ದರಾಮಯ್ಯ ವಿದೇಶದಿಂದ ಬಂದ ತಕ್ಷಣ ಮೈತ್ರಿ ಸರ್ಕಾರದ ಭವಿಷ್ಯ ನಿರ್ಧಾರವಾಗಲಿದೆ. ಒಟ್ನಲ್ಲಿ ಆಪರೇಷನ್ ಕಮಲದ ಮೂಲಕ ಮತ್ತೆ ಬಿಜೆಪಿ ಅಧಿಕಾರದ ಗದ್ದುಗೆ ಏರಲು ತೆರೆಮರೆಯಲ್ಲಿ ಎಲ್ಲಾ ಕಸರತ್ತು ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಬಿಜೆಪಿಯ ಗುಪ್ತ ಆಪರೇಷನ್ ಕಮಲ. ಆದರೆ ನಾವು ಓಪನ್ ಆಗಿ ನಮಗೂ ಗೊತ್ತು ಯಾವ ರೀತಿ ಆಪರೇಷನ್ ಮಾಡ್ಬೇಕಂತೇಳಿ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಘಂಟಾಘೋಷವಾಗಿ ಹೇಳಿದ್ರೆ, ಹಾಗಾದ್ರೆ ಇದು ಕೌಂಟರ್ ಆಪರೇಷನ್ನ ಅಥವಾ ಕೇವಲ ಹೆದರಿಸುವಂತ ಒಂದು ತಂತ್ರನ? ಹಾಗಾದ್ರೆ ಇವತ್ತು ಕೂಡ ರಾಜಕೀಯ ಅಖಾಡದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಾಯಕರು ಬಿಜೆಪಿ ಕೊಟ್ಟಂತ ಕೌಂಟರ್ ಆಪರೇಷನ್ನ ತಿರುಗೇಟಿದ್ರು. ಆಪರೇಷನ್ ಕಮಲಕ್ಕೆ ಆಪರೇಷನ್ ಹಸ್ತದಳ. ಬಿಜೆಪಿ ಶಾಸಕರಿಗೆ ಕಾಂಗ್ರೆಸ್ನಲ್ಲಿ ಮಂತ್ರಿ ಭಾಗ್ಯ. ಮೈತ್ರಿ ಸರ್ಕಾರವನ್ನ ಆಪರೇಷನ್ ಕಮಲದ ಮೂಲಕ ಬೀಳಿಸಿ ಅಧಿಕಾರಕ್ಕೇರಲು ತಂತ್ರ ಮಾಡ್ತಿರುವ ಬಿಜೆಪಿಗೆ ತಿರುಗೇಟು ಕೊಡಲು ಕಾಂಗ್ರೆಸ್ ಸಜ್ಜಾಗಿದೆ. ಇದಕ್ಕಾಗಿ ಆಪರೇಷನ್ ಹಸ್ತಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಹ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಒಂದ್ ವೇಳೆ ಮೈತ್ರಿ ಸರ್ಕಾರದ ಬುಡವನ್ನ ಬಿಜೆಪಿ ಅಲ್ಲಾಡಿಸಿದ್ರೆ ಕಾಂಗ್ರೆಸ್ ಬಿಜೆಪಿ ಬುಟ್ಟಿಗೆ ಕೈ ಹಾಕಲು ತೀರ್ಮಾನಿಸಿದೆ. ಅಲ್ಲದೆ ಕಾಂಗ್ರೆಸ್ಗೆ ಬರುವ ಬಿಜೆಪಿ ಶಾಸಕರಿಗೆ ಮಂತ್ರಿ ಭಾಗ್ಯದ ಆಮಿಷ ಸಹ ಕೊಡಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ ಸೇರಲು ಇಬ್ಬರು ಬಿಜೆಪಿ ಶಾಸಕರು ರೆಡಿಯಾಗಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ನಮ್ಮ ಹತ್ರನೇ ಕಾಂಗ್ರೆಸ್ ಜೊತೆನೆ ಇಬ್ಬರು ಬಿಜೆಪಿ ಶಾಸಕರು ಬರೋದಕ್ಕೆ ನಮ್ಮ ಹತ್ರ ತಯಾರಾಗಿದ್ದಾರೆ. ಜೆಡಿಎಸ್ ಅವರ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಸುಮಾರು 5 ಜನ ಅವ್ರ ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕೆ ಅಲ್ಲಿ ತಯಾರಾಗಿದ್ದಾರೆ. ಇತ್ತ ಮೈಸೂರಿನಲ್ಲಿ ಸಚಿವ ಸಾರಾ ಮಹೇಶ್ ಬಿಜೆಪಿಯ 10 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಬಾಂಬ್ ಸ್ಫೋಟಿಸಿದ್ದಾರೆ. ಇದಕ್ಕೆ ಬಿಜೆಪಿ ಶಾಸಕ ರೇಣುಕಾಚಾರ್ಯ ಬಿಜೆಪಿ ಶಾಸಕರನ್ನ ಟಚ್ ಮಾಡಲು ಸಾಧ್ಯವಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರು 10 ಜನ ನಮ್ಮ ಜೊತೆನಲ್ಲಿ ಇದ್ದಾರೆ. ಅದು ರಾಜ್ಯದ ನಾಯಕರಿಗೂ ಸಹ ಕೆಲವರಿಗೆ ಗೊತ್ತಿದೆ ಯಾರ್ಯಾರು ಟಚ್ ಅಲ್ಲಿ ಇದ್ದಾರೆ ಅಂತ. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಶಾಸಕರನ್ನು ಕಾಂಗ್ರೆಸ್ ಜೆಡಿಎಸ್ ಏನು ಮಾಡೋಕ್ಕಾಗಲ್ಲ. 104 ಜನ ಶಾಸಕರು ಒಟ್ಟಾಗಿದ್ದೀವಿ.
ಈ ಮಧ್ಯೆ 15 ಬಿಜೆಪಿ ಶಾಸಕರು ಕಾಂಗ್ರೆಸ್ ಸೇರಲು ಸಿದ್ಧರಿದ್ದಾರೆ ಅಂತ ದೊಡ್ಡಬಳ್ಳಾಪುರ ಶಾಸಕ ಟಿ ವೆಂಕಟರಮಣಯ್ಯ ಹೇಳಿದ್ರೆ, ಬಿಜೆಪಿಯ ಹಲವು ಶಾಸಕರು ಸಿಎಂ ಕುಮಾರಸ್ವಾಮಿ ಸಂಪರ್ಕದಲ್ಲಿದ್ದಾರೆ ಅಂತ ಸಚಿವ ಬಂಡೆಪ್ಪ ಕಾಶೆಂಪೂರ್ ಹೇಳಿದ್ದಾರೆ. ಇನ್ನು ಬಿಜೆಪಿ ಶಾಸಕರೇ ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಸಂಪರ್ಕದಲ್ಲಿದ್ದಾರೆ. ಜೆಡಿಎಸ್ ಕಾಂಗ್ರೆಸ್ನಿಂದ ಒಬ್ಬರು ಹೋಗೋದಿಲ್ಲ, ಬರೆದು ಕೊಡ್ತೀನಿ. ಇತ್ತ ಆಪರೇಷನ್ ಹಸ್ತದಳಕ್ಕೆ ಕಾಂಗ್ರೆಸ್ ಜೆಡಿಎಸ್ ಮುಂದಾಗ್ತಿದ್ದಂತೆ ಬಿಎಸ್ವೈ ಎಚ್ಚೆತ್ತುಕೊಂಡಿದ್ದಾರೆ. ಬಿಜೆಪಿಯ 104 ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು 4 ಪ್ರತ್ಯೇಕ ತಂಡ ರಚಿಸಿದ್ದಾರೆ. ಒಟ್ನಲ್ಲಿ ಬಿಜೆಪಿಗೆ ಮುಯ್ಯಿಗೆ ಮುಯ್ಯಿ ಕೊಡಲು ಕಾಂಗ್ರೆಸ್ ಜೆಡಿಎಸ್ ಮುಂದಾಗಿದೆ. ಹೀಗಾಗಿ ಬಿಜೆಪಿ ನಾಯಕರನ್ನ ಸೆಳೆಯಲು ರಣತಂತ್ರ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಳಗಾವಿಯ PLD ಬ್ಯಾಂಕಿಂದ ಶುರುವಾದಂಥ ಗುದ್ದಾಟ ಈಗ ಇದು ಮೈತ್ರಿ ಸರ್ಕಾರ ಅಲುಗಾಡಿಸುವ ಮಟ್ಟಕ್ಕೆ ಬಂದಿದೆ. ಹಾಗಾದರೆ ಬೆಳಗಾವಿಯ ಜಾರಕಿಹೊಳಿ ಸಹೋದರರು ಹೈಕಮಾಂಡ್ ಮುಂದೆ ಇದನ್ನ ಬಿಜೆಪಿ ಹೆಸರನ್ನು ತಂದು ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ, ಅಥವಾ ನಿಜವಾಗಲೂ ಬಿಜೆಪಿ ಹೈಕಮಾಂಡ್ ಜೊತೆ ಆಪರೇಷನ್ ಕಮಲದ ಟ್ರ್ಯಾಕಲ್ಲಿದ್ದಾರಾ? ಇವತ್ತು ಬೆಳಗಾವಿಯ ಜಾರಕಿಹೊಳಿ ಸಹೋದರರು ಮತ್ತು ಅವರ ಟೀಮ್ ಏನೆಲ್ಲ ರಾಜಕೀಯ ಚಟುವಟಿಕೆಯಲ್ಲಿ ಭಾಗಿಯಾಯಿತು, ಈ ಒಂದು ರಿಪೋರ್ಟ್ ನೋಡ್ಕೊಂಡು. ನಮ್ಮಿಂದಾಗಿ ಸರ್ಕಾರ ಬೀಳಲ್ಲ ಅಂದ್ರು ಜಾರಕಿಹೊಳಿ ಬ್ರದರ್ಸ್. ಸೈಲೆಂಟ್ ಆಗಿ ಅತೃಪ್ತ ಶಾಸಕರ ಜೊತೆ ಗುಪ್ತ್ ಮೀಟಿಂಗ್. ಬೆಳಗಾವಿ PLD ಬ್ಯಾಂಕ್ ಚುನಾವಣೆಯಿಂದ ಶುರುವಾದ ರಾಜಕೀಯ ಜಂಜಾಟ ಇನ್ನೂ ಮುಗಿದಿಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ನಡವಳಿಕೆಯಿಂದ ಬೇಸತ್ತಿರುವ ಜಾರಕಿಹೊಳಿ ಬ್ರದರ್ಸ್ ಪಕ್ಷ ಬಿಡೋ ಮುನ್ಸೂಚನೆ ಕೊಡ್ತಿದ್ದಾರೆ. ಆದರೂ ನಮ್ಮಿಂದಾಗಿ ಸರ್ಕಾರ ಬೀಳಲ್ಲ ಅಂತ ಶಾಸಕ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಇದು ಕಾಂಗ್ರೆಸ್ ನಾಯಕರನ್ನ ಚಿಂತೆಗೀಡಾಗುವಂತೆ ಮಾಡಿದೆ. ಇದರ ಜೊತೆಗೆ ಮಾಜಿ ಸಚಿವ MB ಪಾಟೀಲ್ಗೆ ಸಚಿವ ಸ್ಥಾನ ಕೊಡಿಸೋದೇ ನಮ್ಮ ಉದ್ದೇಶ ಅಂತ ಬೇರೆ ಹೇಳಿದ್ದಾರೆ. ಸಚಿವ DK ಶಿವಕುಮಾರ್ ವಿರುದ್ಧವೂ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ವಾಗ್ದಾಳಿ ನಡೆಸಿದ್ರು. DK ಶಿವಕುಮಾರ್ ಬೆಳಗಾವಿ ವಿಷಯದಲ್ಲಿ ಬಹಳಷ್ಟು ಬಾರಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇಲ್ಲ, ನಾ ತರುವಂಥದ್ದು ಪ್ರಶ್ನೆ ಇಲ್ಲ. ಇದು ವೇಣುಗೋಪಾಲ್ ರಾತ್ರಿ ಹೋಗಿ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇದು ಇರೋದು ನಮ್ಮ ಬೆಳಗಾವಿ ಜಿಲ್ಲೆಯ ಸಮಸ್ಯೆ. ಅದನ್ನು ಈ ಮಟ್ಟದಲ್ಲಿ ನಾವು ಪರಿಹಾರ ಮಾಡ್ತೀವಿ. ಈತ ರಮೇಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ DCM G ಪರಮೇಶ್ವರರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಬಳಿಕ ಮಾತನಾಡಿದ ರಮೇಶ್ ಜಾರಕಿಹೊಳಿ, ನಾನು ಯಾವ ಕಾರಣಕ್ಕೂ ರಾಜೀನಾಮೆ ನೀಡಲ್ಲ, ಪಕ್ಷ ಬಿಡಲ್ಲ ಅಂತಂದ್ರು. ನಾನು ಕಾಂಗ್ರೆಸ್ ಬಿಡೋದಲ್ಲ, ಕಾಂಗ್ರೆಸ್ ಇರ್ತೇನೆ. ನಮ್ಮ ಭಿನ್ನಾಭಿಪ್ರಾಯ ನಮ್ಮ ಲೀಡರ್ ಸರಿಪಡಿಸ್ತಾರೆ, ಇಷ್ಟೇ ನಮ್ಮದು ಹೇಳೋದು. ನಮ್ಮ ಭಿನ್ನಾಭಿಪ್ರಾಯ ಇರೋದು ಸಹಜ, ಅದು ಪರಿಹಾರ ಮಾಡ್ತೇವೆ. ಅದನ್ನ ರಾಜಕೀಯ ಬೀಳು ಮಟ್ಟಕ್ಕೆ ನಾವು ಹೋಯ್ತು ಅನ್ನೋದು ಸುಳ್ಳು, ಅದೆಲ್ಲ ಸುಳ್ಳು. ಮತ್ತು ಖರ್ಗೆ ಸಾಹೇಬ್ರ ಭೇಟಿಯಾಗಿ ನಾವು ಅವರೆಲ್ಲ ನಮ್ಮ ಹಿರಿಯರು, ಅವ್ರು ನಮ್ಮ ತಂದೆ ಸಮಾನವರು, ಅವ್ರು ಏನಂತ ನಿರ್ಣಯ ತಗೋತಾರೆ. ಇಷ್ಟಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ರಮೇಶ್ ಜಾರಕಿಹೊಳಿ ಹೊರಟರು. ಆದರೆ ಖರ್ಗೆಯನ್ನ ಭೇಟಿ ಮಾಡದೆ ಅಜ್ಞಾತ ಸ್ಥಳಕ್ಕೆ ತೆರಳಿದ್ರು. ರಹಸ್ಯ ಸ್ಥಳಗಳಲ್ಲಿ ಅತೃಪ್ತ ಶಾಸಕರ ಜೊತೆ ಮಹತ್ವದ ಸಭೆ ನಡೆಸಿದ್ರು ಅಂತ ಹೇಳಲಾಗ್ತಿದೆ. ಇತ್ತ ಜಾರಕಿಹೊಳಿ ಬ್ರದರ್ಸ್ನ ಮುಸುಕಿನ ಗುದ್ದಾಟಕ್ಕೆ ಶಾಸಕ ಡಾಕ್ಟರ್ ಸುಧಾಕರ್ ಸಹ ಕೈಜೋಡಿಸಿದ್ದಾರೆ. ರಾಜಕಾರಣ ನಿಂತ ನೀರಲ್ಲ, ಹರಿಯುವ ನೀರು ಇದ್ದಂತೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳುವ ಮೂಲಕ ಸಚಿವ ಸ್ಥಾನದ ಬೇಡಿಕೆ ಮುಂದಿಟ್ಟಿದ್ದಾರೆ. ಇನ್ನು ಶಾಸಕ ನಾಗೇಂದ್ರ ಸಹ ನಾನು ಯಾವ ಕಾರಣಕ್ಕೂ ಬಿಜೆಪಿಗೆ ಹೋಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದು ಸಮಸ್ಯೆಗಳು, ನಾವು ನಾಯಕರ ಜೊತೆ ಮಾತಾಡೋರಿದ್ದೇವೆ. ಆ ಸಮಸ್ಯೆಗಳು ಯಾವ ರೀತಿ ಬಗೆಹರಿತವೆ, ಸಮಸ್ಯೆಗಳಿಲ್ಲ ಅಂತ ಹೇಳೋದಿಲ್ಲ. ನಾಯಕರುಗಳನ್ನ ಕೇಳ್ತೀವಿ, ನೀವಾದ್ರೂ ಇದಿರಲ್ಲ, ನೀವ್ ಏನ್ ಮಾಡ್ತೀರಿ, ನಮ್ಗೆ ಸಹಮತ ಹೆಂಗ್ ಕೊಡ್ತೀರಿ ಅಂತ ಕೇಳ್ತೀವಿ ನಾವು. ಸರ್, ಯಾವುದೇ ಕಾರಣಕ್ಕೂ ಪಕ್ಷ ಬಿಡೋ ಪ್ರಶ್ನೆನೇ ಇಲ್ಲ. ನಾವು ಯಾವ್ದಕ್ಕೂ ಯಾವತ್ತೂ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಇಲ್ಲ. ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಆಗ್ತಿದ್ರು DCM ಪರಮೇಶ್ವರ್ ಮಾತ್ರ ಸಮ್ಮಿಶ್ರ ಸರ್ಕಾರ ಬೀಳಲ್ಲ ಅಂತಂದ್ರು. ಇತ್ತ ಮಲ್ಲಿಕಾರ್ಜುನ್ ಖರ್ಗೆ ಸಹ ಜಾರಕಿಹೊಳಿ ಗೊಂದಲವೇ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ. ನಮ್ಮ ಶಾಸಕರೆಲ್ಲ ಸಣ್ಣ ಪುಟ್ಟ ಅಸಮಾಧಾನಗಳಿದ್ರೆ ಅದನ್ನು ಸರಿಪಡಿಸ್ಕೊಳ್ತೇವೆ. ಯಾವುದೇ ಕಾರಣಕ್ಕೂ ಕರ್ನಾಟಕದ ಜನತೆಗೆ ಎರಡೂ ಪಕ್ಷಗಳು ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತೇಳಿ ನಾವೇನು ಸೇರಿದ್ದೇವೆ ಅದು ಮುಂದುವರಿಯುತ್ತೆ, ಯಾವ ಅನುಮಾನ ಬೇಡ. ಮೊದಲಿಂದ ಅವರು ಕಾಂಗ್ರೆಸ್ನಲ್ಲಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನನಗೆ ಈ ಗೊಂದಲಗಳು ಗೊತ್ತಿಲ್ಲ, ಯಾವ ವಿಚಾರದಲ್ಲಿ ನಡೆದಿದೆ, ಯಾಕೆ ಅಂತ ಅದನ್ನ ವಿಚಾರಕೊಂಡು ಹೇಳ್ತೇವೆ. ಇನ್ನು ಜಾರಕಿಹೊಳಿ ಬ್ರದರ್ಸ್ ಹಿಂದೆ ಮಾಜಿ CM ಸಿದ್ದರಾಮಯ್ಯರ ಕೃಪಾ ಕಟಾಕ್ಷ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಂತೆ ಮಹತ್ವದ ಸಭೆ ನಡೆಯೋ ಸಾಧ್ಯತೆ ಇದೆ. ಇತ್ತ ಜಾರಕಿಹೊಳಿ ಬ್ರದರ್ಸ್ ಅಸಮಾಧಾನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಬೆಳಗಾವಿಯಲ್ಲಿ ಸಚಿವ DK ಶಿವಕುಮಾರ್ ಹಸ್ತಕ್ಷೇಪವಾಗದಂತೆ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಜಾರಕಿಹೊಳಿ ಬ್ರದರ್ಸ್ಗೆ ಭರವಸೆ ಕೊಟ್ಟಿದ್ದಾರಂತೆ. ಅಲ್ಲದೆ ಸಮ್ಮಿಶ್ರ ಸರ್ಕಾರಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಳಿ ಎಂದು ಸೂಚನೆ ಕೊಟ್ಟಿದೆಯಂತೆ. ಇನ್ನು ಕುಮಾರಸ್ವಾಮಿ ಸಹ ಜಾರಕಿಹೊಳಿ ಬ್ರದರ್ಸ್ಗೆ ದುಡುಕಿ ನಿರ್ಧಾರ ಕೈಗೊಳ್ಳದಂತೆ ದೂರವಾಣಿ ಮೂಲಕ ಮನವಿ ಮಾಡಿದ್ದಾರೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಬೆಳಗಾವಿಯಲ್ಲಿ ನಿಮ್ಮ ಹಸ್ತಕ್ಷೇಪ ಸಾಕು ಅಂತ ಹೇಳಿ ಬೆಳಗಾವಿಯ ಜಾರಕಿಹೊಳಿ ಸಹೋದರ ಹೇಳಿದ್ರು. ಈಗ ಅದೇ ರೀತಿ ಬಳ್ಳಾರಿಯ ಕಾಂಗ್ರೆಸ್ ಶಾಸಕ ಕೂಡ ಡಿ ಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಬೇಡ, ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ಕೆಲಸಗಳಿದ್ದಾವೆ, ಇಂಥದ್ದೊಂದು ಅಸಮಾಧಾನದೊಂದಿಗೆ ಇವತ್ತು ಬಳ್ಳಾರಿಯ ಕಾಂಗ್ರೆಸ್ ಮುಖಂಡರು, ಶಾಸಕರು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿದ್ರು. ಒಂದು ಪ್ರಯತ್ನ ಮಾಡಿದ್ರು ದಿನೇಶ್ ಗುಂಡೂರಾವ್ ಅವರನ್ನೇ ಕಾಂಗ್ರೆಸ್ ಕಚೇರಿ ಕರೆಸ್ಕೊಂಡು ಅಕ್ಕಪಕ್ಕ ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿ ನಡೆಸೋ ಮಟ್ಟಕ್ಕೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಹೋದರು. ಹಾಗಾಗಿ ಸ್ಥಳೀಯ ಆಡಳಿತ ಇರ್ಬೋದು, ವರ್ಗಾವಣೆ ಇರ್ಬೋದು, ರಾಜಕಾರಣದ ವಿಚಾರ ಇರ್ಬೋದು, ಎಲ್ಲವೂ ಕೂಡ ಚರ್ಚೆಯನ್ನು ಮಾಡಿದ್ರು ಮುಖಂಡರುಗಳು. ಆದರೆ ನಮ್ಮಲ್ಲಿ ಅಂಥದ್ದು ಯಾವುದೂ ಸಮಸ್ಯೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾನೆ ಡಿ ಕೆ ಶಿವಕುಮಾರ್ ಬಳ್ಳಾರಿ ಉಸ್ತುವಾರಿ ಆಗಿದ್ದಾರೆ. ಹಾಗಾಗಿ ನಮಗಿಲ್ಲಿ ಏನು ಒಂದು ರೀತಿಯ ಅಧಿಕಾರವೇ ಇಲ್ಲ ಅನ್ನೋ ರೀತಿಯ ಭಾವನೆ ಬರ್ತಾ ಇದೆ. ಹಾಗಾಗಿ ಅದಕ್ಕೂ ಕೂಡ ತಾವು ಪರಿಹಾರ ಕೊಡಬೇಕನ್ನುವಂಥ ಮನವಿಯನ್ನು ಬಳ್ಳಾರಿಯ ಶಾಸಕರು, ಅಧ್ಯಕ್ಷರು ಮತ್ತು ಮುಖಂಡರು ಮಾಡಿಕೊಂಡ್ರು. ಸರ್, ಬಳ್ಳಾರಿ ಎಲ್ಲಿ ಹೋಗೋದಿಲ್ಲ, MLAಗಳು ಎಲ್ಲರೂ ನಮ್ಮಿಂದಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಕಚೇರಿಗೆ ಬರ್ತಾ ಇದಾರೆ ಕಾಂಗ್ರೆಸ್ MLAಗಳು, ಬಳ್ಳಾರಿ MLAಗಳು ಏನ್ ಹೋಗ್ತಾ ಇದಾರೆ, ಏನ್ ಸಮಾಚಾರ ಅಂತ PCC ಪ್ರೆಸಿಡೆಂಟ್ ಕರೆಸ್ಯಾರೆ, ಏನು ನಿಮ್ಮ ಕುಂದುಕೊರತೆಗಳು ಅಂತ ಮಾತಾಡೋದು, ಎಲ್ಲರೂ ಕಾಂಟ್ಯಾಕ್ಟ್ನಾಗ ಇದ್ದಾರೆ, ಏನು ಇನ್ನಿವತ್ತೊಂದು ರಾಜಕೀಯ ವಿದ್ಯಮಾನ ಮತ್ತೊಂದು ಕಡೆ ಆದರೆ IT ಮತ್ತೊಂದು ಕಡೆ ಇಡಿಯ ಏನೋ ಸಂಕಟದಲ್ಲಿ ಸಿಲುಕಿರ್ತಕ್ಕಂಥ ಸಚಿವ ಡಿ ಕೆ ಶಿವಕುಮಾರ್ ಇವತ್ತು ದೇವರ ಮೊರೆ ಹೋದರು, ಮಠದ ಮೊರೆ ಹೋದರು, ಅಜ್ಜಯ್ಯನ ಮೊರೆ ಹೋದರು. ಇವತ್ತು ಅವರು ಬೆಳಿಗ್ಗೆನೇ ನೇರವಾಗಿ ತುಮಕೂರಿನ ಏನು ಮಠ ಇದೆ ತಿಪ್ಟೂರು ನಡುವಿನಕೆರೆಯಲ್ಲಿರ್ತಕ್ಕಂಥ ಅಜ್ಜಯ್ಯನ ಮಠಕ್ಕೆ ಸಚಿವ DKC ಭೇಟಿ ನೀಡಿದರು. ದೇವರ ದರ್ಶನ ಪಡ್ಕೊಂಡ್ರು. ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿದಾಗಲೆಲ್ಲ ಅವರಿಗೆ ಇಂಥ ಸಂಕಟದ ಸಂದರ್ಭದಲ್ಲಿ ಪರಿಹಾರ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅನ್ನುವಂಥದ್ದು DKC ಅವರ ನಂಬಿಕೆ. ಮೊದಲಿಂದಲೂ ಕೂಡ ಅನೇಕ ಕ್ರೈಸಿಸ್ ಬಂದಾಗಲೂ ಕೂಡ ಇಂಥದ್ದೇ ಅವರು ಆ ದರ್ಶನವನ್ನು ಪಡೆದಿರ್ತಕ್ಕಂಥದ್ದು ಕೂಡ ಶ್ರೀಗಳ ಆ ಸ್ವಾಮೀಜಿಯವರ ಆಶೀರ್ವಾದ ಪಡೆದಿರ್ತಕ್ಕಂಥದ್ದು. ಇವತ್ತು ಕೂಡ ಬೆಳಗ್ಗೆನೇ ಅವರು ನೇರವಾಗಿ ಅವ್ರ ಮನೆಯಿಂದ ಆ ಮಠಕ್ಕೆ ತೆರಳಿದ್ರು. ಹಿಂದೆ IT ದಾಳಿ ಆದಾಗಲೂ ಕೂಡ ಅಜ್ಜಯ್ಯನ ಮಠಕ್ಕೆ ಬಂದು ಅಜ್ಜಯ್ಯ ಶ್ರೀಗಳ ಆಶೀರ್ವಾದ ಕೂಡ ಪಡ್ಕೊಂಡಿದ್ದು. ಇವತ್ತು ಕೂಡ ಅದೇ ದಾರಿಯಲ್ಲಿ ಅಜ್ಜಯ್ಯರ ಆಶೀರ್ವಾದನ ಪಡ್ಕೊಂಡ್ರು ಡಿ ಕೆ ಶಿವಕುಮಾರ್. ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿದಾಯದ ಭಾಷಣ ಇದು ಅನ್ನುವಂಥ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಟಾಂಗ್ ಕೊಟ್ಟಿದ್ರು. ಈಗ ಖರ್ಗೆ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. 40 ವರ್ಷಗಳಿಂದ ನಾನು ರಾಜಕೀಯದಲ್ಲಿ ಇದ್ದೀನಿ, ನನ್ನ ಹಣೆ ಬರವನ್ನು ಮೋದಿ ಆಗಲಿ ಅಮಿತ್ ಶಾ ಆಗಲಿ ಬರೆಯೋಕ್ಕೆ ಸಾಧ್ಯ ಇಲ್ಲ, ನನ್ನ ಹಣೆ ಬರವನ್ನು ಜನರು ಮಾತ್ರ ಬರೆಯೋಕ್ಕೆ ಸಾಧ್ಯ ಅಂತೇಳಿ ಪ್ರಧಾನಿ ಹೇಳಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಿಂದೆ ಕೂಡ ಒಂದು ಚುನಾವಣಾ ಭಾಷಣದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಮೋದಿಯವರು ಅದೇ ಭಾಗದಲ್ಲಿ ಅಂದರೆ ಹೈದರಾಬಾದ್ ಕರ್ನಾಟಕದ ಭಾಷಣದಲ್ಲಿ ಹೇಳಿದರು, ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊನೆಯ ವಿದಾಯದ ಭಾಷಣ ಆಗುತ್ತೆ ಅನ್ನೋಂಥ ಮಾತನ್ನು ಕೂಡ ಆಡಿದರು. ಸೊ ಇವತ್ತು ಮೋದಿ ವಿರುದ್ಧ ಖರ್ಗೆ ತಿರುಗೇಟನ್ನು ನೀಡಿದ್ದಾರೆ. ನನ್ನ ಹಣೆ ಬರೀತಕ್ಕಂಥದ್ದು ಮೋದಿಯವರಲ್ಲ, ಅಮಿತ್ ಶಾ ಅಲ್ಲ. ಈಗ 47 ವರ್ಷದಿಂದ ಜನ ನನ್ನ ಹಣೆ ಬರೀತಾ ಇದ್ದಾರೆ. ನನ್ನ ಮತದಾರರು ಆ ಗುಲ್ಬರ್ಗಾ ಮತಕ್ಷೇತ್ರದ ಜನ ಬರೀತಾ ಇದ್ದಾರೆ. ಇವತ್ತು ನನ್ನ ಹಣೆ ಅವ್ರ ಕೈಯಲ್ಲಿದೆ ಹೊರತಾಗಿ ಇವ್ರ ಕೈಯಲ್ಲಿ ಇಲ್ಲ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಏನು ನೆರೆ ಹಾವಳಿಯಿಂದ ಏನು ಹಾನಿಯಾಗಿತ್ತು ಆ ಪ್ರದೇಶಗಳಿಗೆ ಕೇಂದ್ರದಿಂದ ಬಂದಂಥ ಅಧಿಕಾರಿಗಳ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಇವತ್ತು ಕರಾವಳಿ ಭಾಗದ ಉಡುಪಿ ಇರ್ಬೋದು, ಹಾಗೆ ಮಡಿಕೇರಿಯಲ್ಲೂ ಕೂಡ ಇವತ್ತು ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿಯ ಹಾನಿ ಮತ್ತು ಸಾರ್ವಜನಿಕರ ಜೊತೆ ಚರ್ಚೆಯನ್ನು ಮಾಡಿದರು, ಪರಿಶೀಲನೆ ನಡೆಸಿದರು. ಉಡುಪಿಯ ಕಾರ್ಕಳ, ಕಾಪು, ಕುಕ್ಕಂದೂರು, ಮಿಯಾರ್ ಮುಂತಾದ ಪ್ರದೇಶಗಳಲ್ಲಿ ಕೂಡ ಈ ಕೇಂದ್ರದ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತು. ಮತ್ತೊಂದು ತಂಡ ಕೊಡಗು ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಣೆ ಮಾಡ್ತು. ಇನ್ನು ಪೆಟ್ರೋಲ್ ಡೀಸೆಲ್ ದರ ಗ್ರಾಹಕರ ಜನರ ಜೇಬು ಸುಡ್ತಾ ಇದ್ರೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಇನ್ನೊಂದು ಶಾಕ್ ಕೊಟ್ಟಿದೆ. ನಿರಂತರ ಪೆಟ್ರೋಲ್ ಹಾಗೂ ಡೀಸೆಲ್ ದರದಿಂದ ಹೈರಾಣಾಗಿರ್ತಕ್ಕಂಥ ಜನಸಾಮಾನ್ಯ ಕೇಂದ್ರ ಸರ್ಕಾರ ಈಗ ಕೊಟ್ಟಿರ್ತಕ್ಕಂಥ ಶಾಕ್ ಏನಂದರೆ, ಎಥನಾಲ್ ದರದಲ್ಲೂ ಕೂಡ 25% ಏರಿಕೆ ಮಾಡೋ ಮೂಲಕ ಸಾಮಾನ್ಯ ಜೇಬಿಗೆ ಮತ್ತಷ್ಟು ಕತ್ತರಿ ಹಾಕಿದೆ. ಇದರಿಂದ ಏನು ಕಾಕಂಬಿ ಉತ್ಪಾದನೆ ಆಗುತ್ತೆ, ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಲಾಭ ಆಗುತ್ತೆ, ಅವರನ್ನು ಉಳಿಸಲಿಕ್ಕೆ ಅಂತ ಒಂದು ಪ್ರಯತ್ನ ಆಗಿದೆ ಅನ್ನೋದು. ಪ್ರತಿ ಲೀಟ್ರ್ ಎಥನಾಲ್ಗೆ 52 ರೂಪಾಯಿ 43 ಪೈಸೆಗೆ ಈಗ ಕೇಂದ್ರ ಸರ್ಕಾರ ಏರಿಕೆ ಮಾಡಿದೆ. ಹಿಂದೆ ಇದು ಎಥನಾಲ್ 1 ಲೀಟ್ರಿಗೆ 47 ರೂಪಾಯಿ 49 ಪೈಸೆ ಇತ್ತು. ಇವತ್ತು ಅದು ಏರಿಕೆ ಆಗಿ ಮತ್ತಷ್ಟು ಏನು ಶಾಕ್ ಸಾಮಾನ್ಯ ಜನರಿಗೆ ತಟ್ಟಿದೆ. ಭಾರತೀಯ ಸೇನೆಯನ್ನು ಸೇನೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರಕ್ಕೆ ರಾತ್ರೋರಾತ್ರಿ ನುಗ್ಗಿ ನಡೆಸಿದ್ದಂಥ ಸರ್ಜಿಕಲ್ ಸ್ಟ್ರೈಕ್ ಯೋಧರು ಚಿರತೆ ಮೂತ್ರ ಬಳಸಿದ್ರಂತೆ. ಇಂಥದ್ದೊಂದು ಆಘಾತಕರ ಮಾಹಿತಿ ಸಿಗ್ತಾ ಇದೆ. ಸೊ ಉಗ್ರರ ಮೇಲೆ ದಾಳಿ ಮಾಡುವ ವೇಳೆ ನಾಯಿಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಚಿರತೆ ಮೂತ್ರ ಹಾಗೂ ಮುಖವಾಡಗಳನ್ನು ಬಳಸಿದ್ರಂತೆ. ಈ ಬಗ್ಗೆ ನಿವೃತ್ತ ನಗ್ರೋಟ್ ಕಾರ್ಪ್ಸ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ರಾಜೇಂದ್ರ ನಿಂಬೋರ್ಕರ್ ಹೇಳಿದ್ದಾರೆ. 2016 ಸೆಪ್ಟೆಂಬರ್ 29ರಂದು ಪಾಕಿಸ್ತಾನದ ಗಡಿ ನುಗ್ಗಿ ಉಗ್ರ ನೆಲೆಗಳ ಮೇಲೆ ಇಂಥದ್ದೊಂದು ದಾಳಿ ನಡೆದಿತ್ತು. ಸೊ ಆಗ
ಚಿರತೆ ಮೂತ್ರ ಬಳಸಿರ್ತಕ್ಕಂಥದ್ದು ಕೂಡ ಇದು ಮಾಹಿತಿ ಈಗ ಹೊರಗೆ ಬಂದಿದೆ. ಇವತ್ತು ಮಧ್ಯಪ್ರದೇಶದ ಒಬ್ಬ ಮುಖಂಡ ರೈಲ್ವೆ ಪ್ರಯಾಣ ಮಾಡ್ತಾ ಇದ್ರು. ಈ ಸಂದರ್ಭದವರು ಟಾಯ್ಲೆಟ್ಗೆ ಹೋಗ್ತಾರೆ, ಅದರಿಂದ ಹೊರಗೆ ಬರಲಿಕ್ಕೆ ಬಹಳ ಹರಸಾಹಸ ಪಟ್ಟಂಥ ಒಂದು ಘಟನೆ ನಡೆದಿದೆ. ಅವರು ಸುಸ್ತಾಗೋಗ್ಬಿಟ್ರು ಅನ್ನುವಂಥದ್ದು ತಾವು ನೋಡ್ತಾ ದೃಶ್ಯ. ಶತಾಬ್ದಿ ರೈಲಿನಲ್ಲಿ ಟಾಯ್ಲೆಟ್ಗೆ ಕಾಂಗ್ರೆಸ್ನ ಚಂದ್ರಿಕಾ ಪ್ರಸಾದ್ ಹೋದವರು ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ, ಡೋರ್ ಲಾಕ್ ಆಗಿತ್ತು. ಸೊ ಈ ವೇಳೆ ರೈಲ್ವೆ ಸಿಬ್ಬಂದಿ ಬಂದು ಆ ಡೋರನ್ನು ತೆಗೆಯುವ ಪ್ರಯತ್ನ ಮಾಡಿದ್ರು. ಚಲ್ಕ ತೆಗೆಯಲಾರ್ದೇ ಚಂದ್ರಿಕಾ ಪ್ರಸಾದ್ ಟಾಯ್ಲೆಟ್ ಪಡಬಾರ್ದ ಪಾಡನ್ನು ಪಟ್ಟರು. ಅಂತಿಮವಾಗಿ ಆ ರೈಲ್ವೆ ಸಿಬ್ಬಂದಿಯ ಪ್ರಯತ್ನ ಸಕ್ಸಸ್ ಆಯಿತು. ಉಸ್ಸಪ್ಪ ಅಂತೇಳಿ ಕಾಂಗ್ರೆಸ್ ಮುಖಂಡ ಹೊರಗೆ ಬಂದ. $9,000 ಕೋಟಿ ಸಾಲ ಮಾಡಿ ವಿದೇಶಕ್ಕೆ ಹಾರಿ ಹೋದಂಥ ವಿಜಯ್ ಮಲ್ಯ ಇನ್ನು ದೇಶಕ್ಕೆ ಬಂದು ಜೈಲು ಪಾಲಾಗಲಿಕ್ಕೆ ದಿನಗಳು ಕ್ಷಣನೆ ಆಗ್ತದೆ. ಈಗಾಗಲೇ ಲಂಡನ್ನ ವೆಸ್ಟ್ ಮಿನಿಸ್ಟರ್ ಕೋರ್ಟ್ನಲ್ಲೂ ಕೂಡ ಇವತ್ತು ಆರ್ಥರ್ ಜೈಲಿನ ಪರಿಸ್ಥಿತಿಯನ್ನು ವಿಡಿಯೋ ಮೂಲಕ ಅವರಿಗೆ ತೋರಿಸಲಾಯಿತು. ಅದು ಈಗ ಅವರಿಗೆ ಕನ್ವಿನ್ಸ್ ಆಗಿದೆ. ಇನ್ನೇನು ವಿಜಯ್ ಮಲ್ಯ ಭಾರತಕ್ಕೆ ಬರೋದು ಖಾತ್ರಿಯಾಗಿದೆ. ಜೇಟ್ಲಿ ಭೇಟಿ ಬಳಿಕ ಭಾರತ ಬಿಟ್ಟೆ, ಮಲ್ಯ ಹೇಳಿಕೆಗೆ ಜೇಟ್ಲಿ ತಿರುಗೇಟು. ಡಿಸೆಂಬರ್ 10ಕ್ಕೆ ವೆಸ್ಟ್ ಮಿನಿಸ್ಟರ್ ತೀರ್ಪು. ಭಾರತದಲ್ಲಿ ಸಾಲ ಮಾಡಿ ತಲೆಮರೆಸಿಕೊಂಡು ಲಂಡನ್ಗೆ ಹೋಗಿರೋ ವಿಜಯ್ ಮಲ್ಯನನ್ನ ಭಾರತಕ್ಕೆ ಗಡಿಪಾರು ಮಾಡಬೇಕು ಅಂತ ಭಾರತ ಅರ್ಜಿ ಸಲ್ಲಿಸಿತ್ತು. ವಿಚಾರಣೆ ನಡೆಸಿದ್ದ ವೆಸ್ಟ್ ಮಿನಿಸ್ಟರ್ ಕೋರ್ಟ್ ಮುಂಬೈನ ಆರ್ಥರ್ ಜೈಲಿನ ವಿಡಿಯೋ ಕೊಡಿ ಅಂತ ಸೂಚಿಸಿತ್ತು. ಅದರಂತೆ ಇವತ್ತು ಕೋರ್ಟ್ಗೆ ವಿಡಿಯೋ ಕೊಡಲಾಯಿತು. ಬಳಿಕ ಕೋರ್ಟ್ ತೀರ್ಪನ್ನ ಡಿಸೆಂಬರ್ 10ಕ್ಕೆ ಕಾಯ್ದಿರಿಸಿದೆ. ವಿಜಯ್ ಮಲ್ಯನಿಗಾಗಿ ರೆಡಿಯಾಗಿರೋ ಆರ್ಥರ್ ರೋಡ್ ಜೈಲಿನ ಬ್ಯಾರಕ್ ನಂಬರ್ 12ರಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅನ್ನೋದನ್ನ ನೋಡೋದಾದ್ರೆ, 1 ಬಾಗಿಲು, 3 ಕಿಟಕಿ, 5 ವೆಂಟಿಲೇಟರ್, 3 ಫ್ಯಾನ್, 6 ಟ್ಯೂಬ್ ಲೈಟ್, ಟಿವಿ, 300 ಚದರ ಅಡಿಯ ಬ್ಯಾರಕ್ 12, 20 ಅಡಿ ಉದ್ದ, 15 ಅಡಿ ಅಗಲ, 20 ಅಡಿ ಎತ್ತರ, ಬ್ಯಾರಕ್ಗೆ ಹೊಂದಿಕೊಂಡಿರುವ ಶೌಚಾಲಯ, ಮಲ್ಯನಿಗಾಗಿ ಪಾಶ್ಚಿಮಾತ್ಯ ಶೈಲಿಯ ಟಾಯ್ಲೆಟ್, ಬ್ಯಾರಕ್ಗೆ ತೆರಳಲು ವಿಶಾಲವಾದ ಕಾರಿಡಾರ್, ಬ್ಯಾರಕ್ ಸುತ್ತ 17.5 ಮೀಟರ್ ಎತ್ತರದ ಗೋಡೆ, ಬ್ಯಾರಕ್ ರಕ್ಷಣೆಗಾಗಿ ಕಬ್ಬಿಣದ ರಕ್ಷಾ ಕವಚ. ಈ ನಡುವೆ ನಾನು ಭಾರತ ಬಿಟ್ಟು ಲಂಡನ್ಗೆ ತೆರಳುವ ಮುನ್ನ ಹಣಕಾಸು ಸಚಿವ ಅರುಣ್ ಜೇಟ್ಲಿಯನ್ನ ಭೇಟಿಯಾಗಿ ಸಾಲದ ಹಣದ ಬಗ್ಗೆ ಇತ್ಯರ್ಥ ಮಾಡಿಕೊಳ್ಳುವ ಬಗ್ಗೆ ಚರ್ಚಿಸಿದ್ದೆ ಎಂದು ಮಲ್ಯ ಹೇಳಿರೋದು ರಾಜಕೀಯ ಮೇಲಾಟಕ್ಕೆ ಕಾರಣವಾಗಿದೆ. ಇನ್ನು ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಆದೇಶದನ್ವಯ ನಾನು ಸಾಲ ವಾಪಸ್ ಮಾಡುವ ಬಗ್ಗೆ ಮಾತನಾಡಲು ರೆಡಿ ಇದ್ದೆ ಎಂದಿದ್ದಾನೆ. Almost 15,000 crores worth of assets on the table in front of the Honorable High Court of Karnataka. I have nothing much more to say other than I hope that the court will favorably consider. I met the finance minister before I left, repeated my offer to settle with the banks. Over a period of time, I have met many colleagues Parliament and expressed to them my desire to settle with the banks. ಇದಕ್ಕೆ ಕೂಡಲೇ ರಿಯಾಕ್ಷನ್ ಕೊಟ್ಟಿರುವ ಅರುಣ್ ಜೇಟ್ಲಿ, ನಾನು 2014ರಿಂದ ಮಲ್ಯನಿಗೆ ಯಾವುದೇ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಒಮ್ಮೆ ನಾನು ವಾಕಿಂಗ್ ಮಾಡುವಾಗ ನನ್ನನ್ನು ಮಾತನಾಡಲು ಪ್ರಯತ್ನಿಸಿದ್ದ. ಆದರೆ ಇದರ ಬಗ್ಗೆ ನನ್ನ ಬಳಿ ಮಾತನಾಡುವ ಅವಶ್ಯಕತೆ ಇಲ್ಲ, ಬ್ಯಾಂಕ್ನವರ ಜೊತೆ ಮಾತನಾಡಿ ಎಂದಿದ್ದೆ. Never at my office, never at my residence, nor I have ever offered to meet him. There is no question of my having ever met him, spoken to him. I even did not receive any paper from him at that time. And therefore, to convey an impression that he met me with an offer of settlement, well, if this is what he is referring to, then I'm sure this is factually not correct. He must come out with the complete facts. ಬಿಜೆಪಿ ವಿರುದ್ಧ ಮುಗಿಬಿದ್ದ ವಿಪಕ್ಷಗಳು. ಭೇಟಿ ಹಿಂದಿನ ರಹಸ್ಯ ಕೆಣಕಿ ಕ್ರೇಜಿ. ಅರುಣ್ ಜೇಟ್ಲಿಯನ್ನ ಭೇಟಿ ಮಾಡಿದ್ದೆ ಅನ್ನೋ ಹೇಳಿಕೆ ಹೊರಬೀಳುತ್ತಲೇ ಕಾಂಗ್ರೆಸ್ ಪಕ್ಷ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದೆ. ಬಿಜೆಪಿ ದೇಶದಲ್ಲಿ ಪ್ರವಾಸ ಮತ್ತು ವಲಸೆ ಏಜೆನ್ಸಿ ನಡೆಸ್ತಾ ಇದೆ ಎಂದು ಟೀಕಿಸಿದ್ದಾರೆ.
ಇನ್ನು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಟ್ವೀಟ್ ಮಾಡಿ ದೇಶ ಬಿಡುವ ಮುನ್ನ ನೀರವ್ ಮೋದಿ ಪ್ರಧಾನಿಯನ್ನ ಭೇಟಿ ಮಾಡಿದ್ದ. ವಿಜಯ್ ಮಲ್ಯ ದೇಶ ಬಿಡುವ ಮುನ್ನ ಜೇಟ್ಲಿ ಭೇಟಿ ಮಾಡಿದ್ದಾನೆ. ಯಾಕೆ ಅನ್ನೋದು ದೇಶಕ್ಕೆ ಗೊತ್ತಾಗಬೇಕಿದೆ ಅಂದಿದ್ದಾರೆ. ಇದೊಂದು ಹೇಳಿಕೆಯಿಂದ ದೇಶದಲ್ಲಿ ರಾಜಕೀಯ ವಾಕ್ ಸಮರ ನಡೆಯೋದು ಗ್ಯಾರಂಟಿ. ಇನ್ನು ಸಾಲ ವಾಪಸ್ ನೀಡಲು ಸಿದ್ಧ ಎಂದಿರುವ ಸಾಲಗಾರ ಮಲ್ಯ ಡಿಸೆಂಬರ್ 10ರೊಳಗೆ ಹಣ ವಾಪಸ್ ಮಾಡಿದ್ರೆ ಗಡೀಪಾರು ಆಗೋ ಸಾಧ್ಯತೆ ಕಡಿಮೆ. ಒಂದು ವೇಳೆ ಸಾಲ ವಾಪಸ್ ಮಾಡದೇ ಇದ್ರೆ ಡಿಸೆಂಬರ್ 10ರಂದು ಭಾರತದ ಜೈಲಿಗೆ ಬರೋ ಸಾಧ್ಯತೆಯೂ ಇದೆ. ಮಂಜೇಗೌಡ, ಸ್ಪೆಷಲ್ ಡೆಸ್ಕ್, ನ್ಯೂಸ್ 18 ಕನ್ನಡ. ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ. ಇವತ್ತು ರಾಜ್ಯದ ಮೂಲೆ ಮೂಲೆಗಳು ಕೂಡ ಸ್ವರ್ಣ ಗೌರಿಯನ್ನು ಕೂರಿಸಿ ಪೂಜೆಯನ್ನು ಮಾಡಿರ್ತಕ್ಕಂಥ. ಮತ್ತೊಂದು ಕಡೆ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕೂಡ ಸ್ವರ್ಣ ಗೌರಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಪುನಸ್ಕಾರ ನಡೆಯಿತು. ಬೆಳಿಗ್ಗೆ 6 ಗಂಟೆಗೆ ಗಂಗಾಧರೇಶ್ವರನಿಗೆ ಅಭಿಷೇಕ ಮಾಡಿ ನಂತರ ತಾಯಿಗೆ ಹೂಗಳಿಂದ ವಿಶೇಷ ಅಲಂಕಾರ ಮಾಡಿ ಮುತ್ತೈದೆಯರಿಂದ ಬಾಗಿನ ಕೂಡ ಅರ್ಪಿಸಿದರು. ಇತ್ತ ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆಯಲ್ಲಿ ಯದುವಂಶದ ಮಹಾರಾಣಿ ತ್ರಿಷಿಕಾ ಕುಮಾರಿ ಗೌರಿಯನ್ನು ಪೂಜೆಯನ್ನು ಮಾಡಿ ಮುತ್ತೈದೆಯರಿಗೆ ಬಾಗಿನವನ್ನು ನೀಡಿದರು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಜಾಲ ನಮ್ಮದು, ಬಲ ನಿಮ್ಮದು.